ಯಾವ್ದಿದು ಫೋನು? ಈ ನಂಬರಿಂದ ಯಾವಾಗಲೂ ಕಾಲ್ ಬಂದಿತ್ತಲ್ಲ ನನಗೆ. ಯಾವ ನಂಬರ್ ಇದು? ಹಾಂ, ಅವತ್ತೇನೋ ದೊಡ್ಡದಾಗಿ ನಾ ಏನಾದರೂ ಮಾಡೇ ಬಿಡ್ತೀನಿ, ಅವ್ರದ್ದು ಫಸ್ಟ್ ಆರ್ಡರ್ ಕ್ಯಾನ್ಸಲ್ ಮಾಡೇ ಬಿಡ್ತೀನಿ ಅಂತ ಫೋನ್ ಹಚ್ಚಿದ್ದಲ್ಲ, ಅವನದೇ ನಂಬರಲ್ಲ ಇದು. ಸಲ ಇವನ ಜೊತೆ ಸರಿಯಾಗಿ ಮಾತಾಡ್ತೀನಿ. ಹಲೋ. ಹಲೋ, ನಮಸ್ಕಾರ ರೀ ಮೇಡಮರ. ನಾನು ಯಾರಂತ ಗೊತ್ತಾತನ್ರಿ? ಹಾಂ, ಗೊತ್ತಾಯ್ತು. ಓ, ಹಂಗಂದ್ರೆ ನನ್ನ ನೆನಪಿಟ್ಕೊಂಡಿರಿ ನೀವು. ಕೈಲಾಗದೆ ಇರೋನಲ್ಲ, ಸರಿಯಾಗಿ ನೆನಪಿರುತ್ತೆ ಮತ್ತೆ. ಅಲ್ಲ, ಅವತ್ತಷ್ಟು ದೊಡ್ಡದಾಗಿ ಮಾತಾಡಿದೆಯಲ್ಲ, ಏನು ಮಾಡಿದೆ ನೀನು? ಹಾಂ, ನಿನ್ನನ್ನು ನಂಬ್ಕೊಂಡು ನಾನು ಸುಮ್ಮನೆ ಇದ್ದಿದ್ದಕ್ಕೆ ಅವ್ರದ್ದು ಫಸ್ಟ್ ಆರ್ಡರ್ ಸಕ್ಸಸ್ ಆಗಿ ನನ್ನನ್ನು ಇಲ್ಲಿ ಮನೆಯಾಗ ಸರಿಯಾಗಿ ರುಬ್ಬಿದ್ಲಕ್ಕೆ ಸವಿತಾ. ಗೊತ್ತಾ, ನಿನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಅನ್ನಂಗಿದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕಾಗಿತ್ತು. ಅದನ್ನು ಬಿಟ್ಟು ದೊಡ್ಡದಾಗಿ ಬಿಲ್ಡಪ್ ಎದು ಕೊಟ್ಟೆ, ಏನಾದರೂ ಮಾಡೇ ಬಿಡ್ತೀನಿ ಅನ್ನೋಂಗೆ. ಅಯ್ಯೋ ಮೇಡಮರ, ಅವತ್ತು ನಾನು ಏನಾದರೂ ಮಾಡ್ಬೇಕಂತಲೇ ಹೋಗಿದ್ದೆ. ಆದರೆ ಆ ಹಾಳಾದ ಕೃಷ್ಣ ಬಂದು ಎಲ್ಲನೂ ಹಾಳು ಮಾಡಿಬಿಟ್ಟ. ಅವನೇನಾದರೂ ಬರದೇ ಇದ್ದಿದ್ರೆ ಅವತ್ತು ಆ ಆಶಾದ ಕಥೆನೇ ಬೇರೆ ಆಗ್ತಿತ್ತು. ಏನು, ಕೃಷ್ಣ ಬಂದಿದ್ನ ಅಲ್ಲಿಗೆ? ಹ್ಞೂ ರೀ ಮೇಡಮರ, ಕೃಷ್ಣನ ಬಂದಿದ್ದು. ಅವನ ಮುಂದೆ ನೀನು ನನ್ನ ಹೆಸರು ಏನಾದರೂ ಬಾಯ್ಬಿಟ್ಟಿಯಾ? ಇಲ್ಲ ರೀ ಮೇಡಮರ, ಹಾಗೇನೆ ನಿಮ್ಮ ಹೆಸರೇನು ಬಾಯಿ ಬಿಟ್ಟಿಲ್ಲ ನಾನು. ಆದರೆ ಅವ್ನು ಕೃಷ್ಣ ಬರಲಿಲ್ಲ ಅಂತಿದ್ದಿದ್ರೆ ಆ ಆಶಾನ ಬೆದರಿಸಿ ಆದರೂ ಆ ಆರ್ಡ್ರನ್ನ ತೊಗೊಳದೇ ಇರೋ ಹಂಗೆ ಮಾಡ್ತಿದ್ದೆ ನಾನು. ಹಾಳಾದ ಕೃಷ್ಣ ಬಂದನ ಎಲ್ಲ ಎಡವಟ್ಟಾಗಿದ್ದು. ಛೇ, ಆ ಕೃಷ್ಣ ಹೋಗ್ತಾನಂತ ನನಗೊಂದು ಸ್ವಲ್ಪ ಕೂಡ ಕ್ಲೂ ಸಿಗಲಿಲ್ಲ. ಸಿಕ್ಕಿದಿದ್ರೆ ಅವನು ಹೋಗದೆ ಇರೋ ಹಾಗೆ ನಾನೇ ನೋಡ್ಕೋತಿದ್ದೆ. ಮೊದಲನೇ ಸಲ ಮಿಸ್ ಆದರೆ ಏನಾಯ್ತು ರೀ ಮೇಡಮರ, ಮುಂದಿನ ಸಲ ಅವ್ರು ಗೆಲ್ಲದೆ ಇರೋ ಹಂಗೆ ನಾವು ನೋಡ್ಕೊಂಡ್ರಾಯ್ತು. ಅದಕ್ಕೆ ನಿಮ್ಮ ಸಹಕಾರ ನನಗೆ ಬೇಕಾಗೈತಿ. ಸರಿ, ಇದೊಂದು ಸಲ ನಿನ್ನನ್ನು ನಂಬ್ತೀನಿ. ಅದೇನು ಕಿತ್ತು ದಬಾಕ್ತೀನಂದೆಲ್ಲ ಅದನ್ನು ಮಾಡು. ಮೇಡಮರ, ಅದಕ್ಕೆ ನಾನು ನಿಮ್ಮನ್ನೊಂದು ಸಲ ಮೀಟ್ ಆಗಬೇಕು. ನೀವೊಂದು ಸಲ ನನ್ನನ್ನು ಭೇಟಿ ಆಗ್ತೀರಾ? ಇದರ ಬದ್ರೆ ನಿಂತ್ಕೊಂಡು ಮಾತಾಡಿದ್ರೆ ಏನಾದರೂ ಪ್ಲ್ಯಾನ್ ಹೊಡೆದ್ರೂ ನಮ್ಗೆ. ಸರಿ, ಆಯಿತು. ಯಾವಾಗ ಮೀಟ್ ಆಗಬೇಕು, ಎಲ್ಲಿ ಮೀಟ್ ಆಗಬೇಕು ಅನ್ನೋದನ್ನು ಹೇಳು. ಮೇಡಮರ, ನೀವು ಯಾವಾಗ ಅಂತೀರಿ ಅವಾಗ ಭೇಟಿ ಹಾಕೀನಿ ನಾನು. ಸರಿ, ಹಾಗಾದರೆ ನಾಳೆ ಮಧ್ಯಾಹ್ನ ನಾನೇ ನಿಮಗೆ ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬಂದುಬಿಡು. ಸರಿ ರೀ ಮೇಡಮರ, ಬಾಯ್. ಸರಿ. ಮೊದಲು ಇವನನ್ನೊಂದು ಸಲ ಮೀಟ್ ಆಗೋಣ. ಇವನು ಹೆಂಗೆ, ಏನು, ಇವನ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನು ಮೊದಲು ತಿಳ್ಕೊಬೇಕು ನಾನು. ಆವಾಗ ನನ್ನ ಕೆಲಸ ಇನ್ನೂ ಈಸಿ ಆಗುತ್ತೆ. ನಾಳೆ ತಾನೇ ಹೋಗಿ ಮೀಟ್ ಆಗೋಣ. ಅಂತೂ ನಿನ್ನೆ ನನಗೆ ಸೋಲಾದ್ರೂ ಈ ಮನೆಯಲ್ಲಿರೋ ಎಲ್ಲರ ನೆಮ್ಮದಿ ಹಾಳಾಗೋಗಿದೆಯಲ್ಲ, ಅದೇ ಒಂಥರ ಖುಷಿ ನನಗೆ. ಎಲ್ಲರ ಮುಖ ನೋಡೋದಕ್ಕೆ ನನಗೆ ಖುಷಿ ಆಗ್ತಾಯಿದೆ. ಹೀಗೆ ಈ ಮನೆಯಲ್ಲಿ ಯಾರೂ ನೆಮ್ಮದಿಯಾಗೇ ಇರಬಾರ್ದು, ಎಲ್ಲರೂ ಅಳೋದ್ರಲ್ಲಿನೇ ಇರಬೇಕು. ಅಷ್ಟೇ ಅಲ್ಲ, ಆ ಸದ್ದಿನ ಮೊದಲು ಮನೆಯಿಂದ ಒದ್ದು ಹೊರಗಡೆ ಹಾಕಬೇಕು. ಆವಾಗ ನನಗೆ ಸಮಾಧಾನ. ಅಪ್ಪ, ಏನೋ ಮಾತಾಡ್ಬೇಕಂತ ಕರೆದ್ರಿ ಅಂತ? ಯಾಕಪ್ಪ, ಇನ್ನೂ ನಿನ್ನೆ ನಡೆದಿದ್ರ ಬಗ್ಗೆನೇ ಯೋಚನೆ ಮಾಡಕ್ಕಂತೀಯ? ಅದನ್ನೇನೋ ಒಂದು ಕೆಟ್ಟ ಕನಸಂತ ಮರೆತು ಬಿಡಪ್ಪ. ಇನ್ನೊಂದು ಸಲ ಆ ಥರ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಂತ. ಹೌದು ಅಪ್ಪ, ಇದು ಇಷ್ಟೆಲ್ಲ ಆಗುತ್ತಂತ ನನಗೂ ಗೊತ್ತಿಲ್ಲಾಗಿತ್ತಪ್ಪ. ಈ ಥರ ಇನ್ನೊಂದು ಸಲ ಆಗದೆ ಇರೋಂಗೆ ನಾವು ನೋಡ್ಕೋತೀವಂತ. ನೋಡಿ ಚಂದ್ರು, ಕೃಷ್ಣ, ರಾಜು, ನೀವು ಇಷ್ಟು ದಿನ ಈ ಮನ್ಯಾಗ ಇನ್ನೂ ಮದುವೆ ಆಗಿಲ್ಲಾಗಿತ್ತು, ಇನ್ನೂ ಜವಾಬ್ದಾರಿ ಅಷ್ಟಿಲ್ಲಾಗಿತ್ತು ನಿಮ್ಗೆ. ಅವಾಗ ನಾನು ನಿಮ್ಗೆ ಬೈದ್ರೂ ನಡೀತಿತ್ತು, ಒಂದೇಟು ಹೊಡೆದ್ರೂ ನಡೀತಿತ್ತು. ಆದರೆ ಇವಾಗ ಹಂಗಲ್ಲ. ನಿಮ್ಗೆ ಹೆಂಡತಿಯರು ಬಂದಾರ, ನಿಮ್ಮದಾದಂಥ ಒಂದು ಸಂಸಾರ ಚಲೋಗೈತಿ, ನಿಮಗೆ ಜವಾಬ್ದಾರಿ ಬಂದೈತಿ. ಇವಾಗ ಬಂದಿರೋ ನಿಮ್ಮ ಹೆಂಡತಿಯರ ಮುಂದೆ ನಾನು ಬೈಯೋದಕ್ಕೂ ಆಗಲ್ಲ, ಹೊಡೆಯೋದಕ್ಕೂ ಆಗಲ್ಲ. ಹಾಗಂತ ನೀವು ಏನು ತಪ್ಪು ಮಾಡಿದ್ರೂ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೂ ನನಗಾಗೋದಿಲ್ಲ. ನಾನು ನಿಮಗೆ ಪ್ರತಿ ಸಲನೂ ಹೇಳ್ಕೊತಾನೆ ಬಂದೀನಿ, ಈ ಮನ್ಯಾಗ ನೀವು 3 ಜನನೂ ಮದುವೆ ಆದಮೇಲೆನೂ ಕೂಡಿನೇ ಇರಬೇಕಂತ ನನ್ನ ಆಸೆ ಐತೆ ಅಂತ ನಿಮ್ಗೆ ಹೇಳಿದ್ದೆ. ಆ ಆಸೆ ಎಲ್ಲಿ ಆಸೆ ಆಗಿನ ಉಳಿದ್ಬಿಡುತ್ತೆ ಏನಂತ ನನಗೆ ಅನ್ಸಾಕೊಂತೈತಿ. ಯಾಕಂದರೆ ದಿನ ಒಂದಕ್ಕೂ ಮನೆಯಲ್ಲಿ ಜಗಳ, ಮನಸ್ತಾಪ, ನೆಮ್ಮದಿನೇ ಇಲ್ಲದಂಗೆ ಆಗ್ಬಿಟ್ಟೈತಿ ಮನೆಯಲ್ಲಿ. ಇವಾಗ ನಾನು ಏನು ಮಾಡಲಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಅಪ್ಪ, ಯಾವುದೇ ಕಾರಣಕ್ಕೂ ನಾವು ಬೇರೆ ಆಗೋದಿಲ್ಲ. ನಾವು 3 ಜನ ಇದೇ ಮನೆಯಲ್ಲಿನೇ ಇರ್ತೀವಿ. ನಿನ್ನ ಆಸೆ ಕನಸನ್ನು ಏರಿಸ್ತೀವಪ್ಪ. ಹೌದು ಅಪ್ಪ, ನೀನು ಯೋಚನೆ ಮಾಡೋಕೆ ಹೋಗಬೇಡ. ಯಾವುದೇ ಕಾರಣಕ್ಕೂ ಈ ಮನೆ ಒಡೆಯೋಕೆ ನಾವು ಬಿಡೋಂಗಿಲ್ಲ. ಅಪ್ಪ, ನೀ ನಮ್ಮ ಅಪ್ಪ ಆದಿದ್ದಿ, ನಿಮ್ಮ ಕನಸನ್ನು ಈಡೇರಿಸಲಿಲ್ಲ ಅಂದ್ರೆ ನಾವು ಮಕ್ಕಳಾಗಿನೂ ಏನು ಪ್ರಯೋಜನ ಹೇಳಪ್ಪ? ನಿಮ್ಮ 3 ಜನನಲ್ಲಿನ ಒಗ್ಗಟ್ಟಿಲ್ಲ ಅಂದ್ರೆ ಹೆಂಗೆ ಮನ್ಯಾಗ ಕೂಡಿರ್ತೀರಿ ನೀವು? ಮನೆಯಲ್ಲಿ ಬರೀ ಎಲ್ಲರೂ ಒಂದೇ ಮನೆಯಾಗಿರೋದು ಮುಖ್ಯ ಅಲ್ಲ, ಎಲ್ಲರೂ ಮನಸ್ಸು ಒಂದಾಗಿರೋದು ಮುಖ್ಯ. ಮನೆಯಲ್ಲಿ ನೆಮ್ಮದಿ ಇರಬೇಕು. ಅದನ್ನು ಬಿಟ್ಟು ದಿನ ಒಂದು ಜಗಳ, ಮನಸ್ತಾಪ ಇದ್ರೆ
ಮನೆಯಲ್ಲಿ ಇರೋದಕ್ಕಾದ್ರೂ ಮನಸ್ಸು ಹೆಂಗೆ ಬರುತ್ತೆ ನೀವೇ ಹೇಳ್ರಿ. ಇಷ್ಟು ದಿನ ಏನೋ ಹೆಂಗೆ ಹೋಗೈತಪ್ಪ, ಆದ್ರೆ ಇನ್ಮೇಲೆ ಹಂಗೆ ಆಗದೆ ಇರೋಂಗೆ ನಾವೇ ನೋಡ್ಕೋತೀವಂತ. ನೀವು 3 ಜನ ಒಂದಾಗಿದ್ರೆ ಅಷ್ಟೇ ಸಾಕಾಗಲ್ಲ, ನಿಮ್ಮ ಹೆಂಡತಿಯರು ಕೂಡ ಒಂದಾಗಿರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದಾಗೈತಿ. ಈ ಮನ್ಯಾಗ ನೀವು ಹೆಂಗೆ ಅಣ್ತಂಬ್ರು ಕೂಡಿದಿರಲ್ಲ, ಹಂಗೆ ನಮ್ಮ ಮನೆಗೆ ಬಂದಿರೋ 3 ಜನ ಸೊಸೆಯರು ಅಕ್ಕತಂಗಿಯರ ಥರ ಇರಬೇಕಂತ ಅನ್ನೋದು ನನ್ನ ಆಸೆ. ಊರಾಗಿರೋರು ಎಲ್ಲರೂ ನೋಡಲ್ಲಿ ಮಂಜಪ್ಪನ ಮಕ್ಕಳು ಸೊಸೆಯರು ಎಲ್ಲರೂ ಹೆಂಗೆ ಕೂಡಿ ಅದಾರ ನೋಡು, ಅವ್ರನ್ನ ನೋಡಿ ಕಲಿಬೇಕು ನೋಡು. ಅವ್ರ ಮನ್ಯಾಗ ಒಂದು ಜಗಳ ಇಲ್ಲ, ಒಂದು ಮನಸ್ತಾಪ ಇಲ್ಲ, ಏನಿಲ್ಲ, ನಮ್ಮ ಊರಿಗೆ ಮಾದರಿ ಆಗಾರ ನೋಡೋರು ಅಂತ ಅನ್ನೋಂಗೆ ಇರ್ಬೇಕು ನೀವು. ಅದನ್ನ ಬಿಟ್ಟು ಮಂಜಪ್ಪನ ಮಕ್ಕಳನ್ನ ಬರೀ ಯಾವಾಗ ನೋಡಿದ್ರು ಜಗಳ ಆಡ್ತಿರ್ತಾವೆ, ಅವ್ರ ಮಧ್ಯೆನ ಹೊಂದಾಣಿಕಿಲ್ಲ ಅಂತ ಅನ್ನೋಂಗೆ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡ್ರಿ. ಕೊನೆ ಪಕ್ಷ ನಾನು ಸಾಯೋವರೆಗೂ ಆದರೂ ಈ ಮನ್ಯಾಗ ನೀವೆಲ್ಲರೂ ಕೂಡಿ ನಗ್ನಗ್ತಾ ಇರೋಂಗೆ ಇದ್ರೆ ಅಷ್ಟೇ ಸಾಕು. ನನಗೆ ನಿಮ್ಮಿಂದ ಏನೂ ಬೇಡ, ನಿಮ್ಮ ಕೈ ಬೇಕಾದರೂ ಮುಗಿತೀನಿ. ದಯವಿಟ್ಟು ಈ ಮನೆ ಒಡಿಲಾರ್ದಂಗೆ ನೋಡ್ಕೋರಿ ನೀವು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಅಪ್ಪ ದಯವಿಟ್ಟು ನೀ ಹೀಗೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಪ್ಪ. ಏನಪ್ಪ ನೀನು ನಮ್ಮ ಮುಂದೆ ಕೈ ಮುಗಿತೀನಿ ಅಂತೀಯಲ್ಲ, ನೀ ಹಾಗೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಪ್ಪ. ಇನ್ಮೇಲೆ ಈ ಮನೆಯಾಗ ಜಗಳ ಆಗದೆ ಇರೋಂಗೆ, ಮನೆ ಒಡಿಲಾರ್ದಂಗೆ ನಾವು ನೋಡ್ಕೋತೀವಂತ ನೀ ಏನೂ ತಲೆ ಕೆಡಿಸ್ಕೋಬೇಡ. ಸರಿ ಆಯ್ತಪ್ಪ. ರಾಜು, ನಾ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಏನು ಹೇಳಪ್ಪ? ನಿನ್ನ ಹೆಂಡತಿ ತವ್ರ ಮನೆಯಾಗ ಶ್ರೀಮಂತಿನೇ ಆಗಿರ್ಬೋದು, ಶ್ರೀಮಂತಿಕೆಯಲ್ಲಿ ಹುಟ್ಟಿ ಬೆಳೆದಿರ್ಬೋದು, ಆದರೆ ಈ ಮನೆಗೆ ಬಂದಮೇಲೆ ಆಕೆ ನಮ್ಮ ಮನೆ ಸೊಸೆ ಅದಾಳ. ನಂಗೆ 3 ಜನ ಸೊಸೆಯರು ಒಂದು. ದಯವಿಟ್ಟು ನಿನ್ನ ಹೆಂಡತಿಗೆ ಈ ಮನೆಗೆ ಹೊಂದ್ಕೊಂಡು ಹೋಗೋಂಕಾಕ ಹೇಳು. ನೀನು ಅದಕ್ಕೆ ಸಹಾಯ ಮಾಡು. ನಿನ್ನ ಹೆಂಡತಿ ಈ ಮನೆಯಾಗ ಹೆಂಗೆ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದನ್ನು ನೀನು ಹೇಳ್ಕೊಡು, ಸರಿನಾ? ಯಾಕಂದ್ರೆ ಆಕೆ ಕವಿತಾ ಒಂದು ಸ್ವಲ್ಪ ಹೊಂದ್ಕೊಂಡು ಹೋಗದೆ ಇರೋದೇ ಒಂದು ಸಮಸ್ಯೆ ಆಗಿಬಿಟ್ಟಿತ್ತು ಮನೆಯಲ್ಲಿ. ಅದಕ್ಕೆ ನೀನು ಮುಂದೆ ನಿಂತು ನಿನ್ನ ಹೆಂಡತಿಗೆ ಈ ಮನೆಯಲ್ಲಿ ಹೆಂಗಿರಬೇಕು ಏನು ಅನ್ನೋದನ್ನು ತಿಳಿಸಿ ಹೇಳ್ಕೊಡು. ಯಾರಾದರೂ ಕಲಿತಾರೆ. ಸ್ಟಾರ್ಟಿಂಗಿಗೆ ಈ ಥರ ಎಲ್ಲ ಮನಸ್ತಾಪ ಬರೋದು ಸಹಜನ, ಆದರೆ ಮುಂದೆ ಅದು ಕಂಟಿನ್ಯೂ ಆಗಬಾರ್ದಲ್ಲ, ಅದಕ್ಕೋಸ್ಕರ ಹೇಳಾಕೊಂತೀನಿ. ಸರಿಯಪ್ಪ, ನಾನು ಹೇಳ್ತೀನಂತ. ಅಪ್ಪ ನಂದು ಆಫೀಸಿಂದ ಒಂದು ಫೋನ್ ಬರಾಕೊಂತೈತಿ, ಅರ್ಜೆಂಟ್ ಐತಿ, ನಾ ಹೋಗ್ತೀನಿ. ಸರಿನಪ್ಪ. ಅಪ್ಪ ನೀ ಏನೋ ಮನಸ್ಸಿಗೆ ಬೇಸರ ಮಾಡ್ಕೊಬೇಡಕ್ಕಪ್ಪ, ನಾವು ಎಲ್ಲನೂ ಸರಿಯಾಗಿ ಹೋಗೋಂಗೆ ನಾವು ಮಾಡ್ತೀವಿ, ಸರಿನಾ? ನೀ ಆರಾಮ್ ಖುಷಿಯಾಗಿರು, 1-2 ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಸರಿನಪ್ಪ. ಕೃಷ್ಣ, ಏನ್ಲಿ ಇದು ಅಪ್ಪ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ಬಿಟ್ಟಾನ, ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಾನಲ್ಲ. ನಿನ್ನೆ ನಡೆದಿರೋ ಘಟನೆಯಿಂದ ಅಪ್ಪಗೆ ಹೊರಗಡೆ ಬರೋದಕ್ಕೆ ಕಷ್ಟ ಆಗುಂತೈತಿ. ಮೊದಲು ಈ ಮನ್ಯಾಗ ಎಲ್ಲರೂ ಸರಿ ಹೋಗೋಂಗೆ ನಾವು ಮಾಡಬೇಕು. ಹೌದು, ನೀನು ಹೇಳಿದ್ದು ಸರಿನಾ? ನನ್ನ ಮಗಳ ಜೀವನ ಹಾಳು ಮಾಡಿ ನೀನು ಮಾತ್ರ ಇಷ್ಟು ದೊಡ್ಡ ಮನೆಯಲ್ಲಿ ಆರಾಮಾಗಿ ಖುಷಿಯಾಗಿರು. ಅತ್ತೆ, ನನಗೆ ಯಾವತ್ತೂ ನಿಮ್ಮ ಮಗಳ ಜೀವನನ ಹಾಳು ಮಾಡಬೇಕು ಅಂತ ಅನಿಸಿಲ್ಲ, ಅನಿಸೋದೂ ಇಲ್ಲ. ನಿಮ್ಗೊಂದು ಮಾತು ಗೊತ್ತಾತೆ, ನಾವು ಇನ್ನೊಬ್ಬರ ಜೀವನ ಹಾಳು ಮಾಡೋದಕ್ಕೆ ಹೋದ್ರೆ ಅದು ವಾಪಸ್ ನಮ್ಮ ಜೀವನನ ಹಾಳು ಮಾಡುತ್ತೆ. ಅದಕ್ಕೋಸ್ಕರ ಹೇಳೋದು, ಇನ್ನೊಬ್ಬರಿಗೆ ಕೆಟ್ಟದಾಗೋಂಗೆ ನಡ್ಕೋಬಾರ್ದು. ಏನು ದೊಡ್ಡ ವೇದಾಂತಿ ನೋಡು, ನಿನ್ನ ಮಾತನ್ನು ನಾನು ಕೇಳ್ಬೇಕು. ಅತ್ತೆ, ನಾನು ವೇದಾಂತಿ ಅಂತ ಹೇಳಾಕೊಂತಿಲ್ಲ, ಇರೋ ಮಾತನ್ನು ಹೇಳಾಕೊಂತೀನಿ ಅಷ್ಟೇ. ನಿಮಗೆ ಅರ್ಥ ಆದರೆ ಒಳ್ಳೆಯದು, ಅರ್ಥ ಆಗಲಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ ಅಷ್ಟೇ. ನೋಡಿ ಅತ್ತೆ, ನಿಮ್ಮ ಮಗಳು ಆ ಮನೆ ಸೇರೋದಕ್ಕೆ ಪುಣ್ಯ ಮಾಡಿದ್ದಾಳೆ. ಒಂದು ಸ್ವಲ್ಪ ನಿಮ್ಮ ಮಗಳಿಗೆ ಹೇಳಿ ಆ ಮನೆಗೆ ಹೊಂದ್ಕೊಂಡು ಹೋಗೋದಕ್ಕೆ. ಆ ಮನೆಯಲ್ಲಿರೋರು ಎಲ್ಲರೂ ಒಳ್ಳೆಯವರೇ ಇದ್ದಾರತ್ತೆ, ಯಾರೂ ದುಡ್ಡಿಗೆ ಆಸೆ ಪಡೋರಲ್ಲ. ಅವ್ರ ಅತ್ತೆ ಅಷ್ಟೇ ಒಂದು ಸ್ವಲ್ಪ ದುಡ್ಡಿಗೆ ಆಸೆ ಪಡೋದಂದ್ರೆ. ಅದನ್ನು ಬಿಟ್ಟರೆ ಆ ಮನೆಯಲ್ಲಿರೋರು ಎಲ್ಲರೂ ಒಳ್ಳೆಯವರೇ ಅತ್ತೆ. ಸ್ವಲ್ಪ ಯೋಚನೆ ಮಾಡಿರಿ, ನಿಮ್ಮ ಮಗಳು ಅಲ್ಲಿ ಜವಾಬ್ದಾರಿನ ಕಲಿತಾ ಇದ್ದಾಳೆ, ನೀವು ಅದಕ್ಕೆ ಸಪೋರ್ಟ್ ಮಾಡಿ. ಅದನ್ನು ಬಿಟ್ಟು ನಿಮ್ಮ ಮಗಳ ಜವಾಬ್ದಾರಿ ಕಲಿಯೋದಕ್ಕೆ ಕಲ್ಲು ಹಾಕಿದರೆ ಹೆಂಗೆ ಹೇಳಿಯತ್ತೆ? ಹೆಣ್ಮಕ್ಳು ಅಂದಮೇಲೆ ಎಲ್ಲ ಥರ ಜವಾಬ್ದಾರಿ ನಿಭಾಯಿಸ್ಬೇಕಲ್ಲತ್ತೆ. ಅವ್ರು ಹೇಳಿದ್ರಲ್ಲಿ ಏನು ತಪ್ಪೈತಿ? ನಿಮ್ಮ ಮಗಳಿಗೆ ಅವ್ರೇನಾದರೂ ದುಡಿಯೋದಕ್ಕೆ ಹೋಗಂತ ಅಂದಿದ್ದಾರೆ ಹೊರಗಡೆ? ಇಲ್ಲ, ಆರಾಮಾಗಿ ಮನೆಯಲ್ಲಿದ್ದರೆ ಸಾಕು ಅಂತ ಅಂದಿದ್ದಾರೆ ತಾನೆ. ಸಣ್ಣ ಪುಟ್ಟ ಕೆಲಸದಲ್ಲಿ ಹೆಲ್ಪ್ ಆಗಬೇಕು ತಾನೆ ಅತ್ತೆ, ಅದರಲ್ಲಿ ಏನು ತಪ್ಪು? ನಮ್ಮ ಮನೆ ಕೆಲಸನ ನಾವು ಮಾಡೋದ್ರಲ್ಲಿ ಏನು ತಪ್ಪು? ಇವಾಗ ಸವಿತಾ ಲಲಿತಾ ಇಬ್ಬರು ಸೇರಿ ಈ ಮನೆ ಕೆಲಸನ ಜವಾಬ್ದಾರಿನೆಲ್ಲನೂ ನಿಭಾಯಿಸ್ಕೊಂಡು ಹೊಂಟಾರೆ. ಅವ್ರ ಜೊತೆ ಒಂದು ಸ್ವಲ್ಪ ಕೈ ಜೋಡಿಸಿ ಆರಾಮಾಗಿದ್ದುಬಿಟ್ರೆ ನಿಮ್ಮ ಮಗಳು ಎಷ್ಟು ಆರಾಮಾಗಿರ್ತಾಳೆ ಗೊತ್ತಾ ಅತ್ತೆ? ನೋಡಿ ಅತ್ತೆ, ಸಿಟ್ಟಿನಲ್ಲಿ ಯೋಚನೆ ಮಾಡೋದನ್ನು ಬಿಟ್ಟು ತಾಳ್ಮೆಯಿಂದ ಕುತ್ಕೊಂಡು ಯೋಚನೆ ಮಾಡಿ, ನೀವು ಮಾಡಿದ್ದು ಸರಿನಾ ಅಥವಾ ತಪ್ಪ? ಆ ಮನೆಯಲ್ಲಿ ಎಲ್ಲರೂ ಹೆಂಗಿದ್ದಾರೆ ಏನು ಅನ್ನೋದನ್ನು ಮೊದಲು ತಿಳ್ಕೊರಿ. ಇಲ್ಲ ನಿಮ್ಗೆ ಅಷ್ಟು ಅನುಮಾನ ಇದ್ದರೆ ಅವ್ರ ಮನೆಗೆ ಹೋಗಿ 2 ದಿನ ಇದ್ದು ಅವರೆಲ್ಲರೂ ಹೆಂಗೆ ಏನು ಅನ್ನೋದನ್ನು ನೀವೇ ತಿಳ್ಕೊರಿ. ಆ ಮನ್ಯಾಗ ನಿಮ್ಮ ಮಗಳನ್ನ ಅವ್ರು ಹೆಂಗೆ ನೋಡ್ಕೊಂಡು ಕುಂತಾರ, ನಿಮ್ಮ ಮಗಳು ಆ ಮನೆಯಲ್ಲಿ ಹೆಂಗೆ ಅದಾಳ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ನನ್ನ ಮಾತಿನ ಮೇಲೂ ನಂಬಿಕೆ ಇಲ್ಲ, ಯಾರ ಮಾತಿನ ಮೇಲೂ ನಂಬಿಕೆ ಇಲ್ಲ ಅಂದ್ರೆ ಅಂದಮೇಲೆ ನೀವು ಆ ಮನೆಗೆ ಹೋಗಿ 2 ದಿನ ಇರಿಲ್ಲ, ಏನು ತಪ್ಪು? ನಿಮ್ಮ ಮಗಳ ಮನೆಯೂ ತಾನೇ ಅದು, ನಿಮಗೆ ಗೊತ್ತಾಗುತ್ತೆ ಅವಾಗ. ಆ ಮನೆ ಸಣ್ಣದಿರ್ಬೋದು ಅತ್ತೆ, ಆದರೆ ಆ ಮನೆಯಲ್ಲಿರೋ ಜನರ ಮನಸ್ಸು ಮಾತ್ರ ಸಣ್ಣದಿಲ್ಲ. ಅವ್ರ ಹತ್ರ ಆಸ್ತಿ ಅಂತಸ್ತು ಇಲ್ಲದೆ ಇರ್ಬೋದು, ಆದರೆ ಪ್ರೀತಿ ಪ್ರೇಮ ಎಲ್ಲ ಜಾಸ್ತಿನೇ ಇದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅತ್ತೆ ಅಷ್ಟೇ, ಸಿಟ್ಟು ಮಾಡ್ಕೋಬೇಡ್ರಿ. ನಾ ಹೇಳೋದನ್ನು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಯೋಚನೆ ಮಾಡಿರಿ.
ಇಲ್ಲ ಅಂದರೆ ನೀವು ಮಾವ ಇಬ್ಬರು ಹೋಗಿ 2 ದಿನ ಇದ್ದಂಗೂ ಆಗುತ್ತಾ, ನಿಮ್ಮ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತಾ. ಹಾಗೆ ಆ ಮನೆಯಲ್ಲಿ ಎಲ್ಲರೂ ಹೆಂಗದಾರಂತ ನಿಮಗೆ ಗೊತ್ತಾಗುತ್ತಾ. ಇವ್ರ ಮಾತನ್ನು ನೀವು ಕೇಳೋ ಬದಲು ನೀವೇ ಕಣ್ಣಾರೆ ನೋಡಿದರೆ ನಿಮಗಿನ್ನೂ ಕ್ಲಾರಿಟಿ ಸಿಗುತ್ತೆ ತಾನೇ. ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಿ ಅತ್ತೆ, ನಾನು ಬರ್ತೀನಿ. ಏನು ದೊಡ್ಡ ಹಿರೇ ಮನುಷ್ಯಕ್ಕೆ ಈಕಿ ಮಾತನ್ನು ನಾನು ಕೇಳ್ಬೇಕಂತ ಹೋಗಿ ನಾನು ಆ ಗುಡಿಸ್ಲಲ್ಲಿರ್ಬೇಕಂತ. ಮೊದಲು ನನ್ನ ಮಗಳ ಆ ಮನೆಯಿಂದ ಹೊರಗಡೆ ಬರೋಂಗೆ ಮಾಡ್ಬೇಕು ನಾನು. ಅಂಥ ಗುಡಿಸ್ಲ ಮನೆಯಲ್ಲಿ ಮಾತ್ರ ನನ್ನ ಮಗಳನ್ನು ಇರಿಸಬಾರ್ದು ನಾನು. ಇವಳು ಗುಡಿಸ್ಲ ಮನೆಯಲ್ಲಿ ಇದ್ದಿದ್ರೆ ಗೊತ್ತಾಕಿತ್ತು ಈಕಿಗೆ. ದೊಡ್ಡ ಅರಮನೆ ಆಗದಾಳಲ್ಲ, ಅದಕ್ಕೆ ಈಕಿಗೆ ಗೊತ್ತಾಗ್ತಾ ಇಲ್ಲ ನನ್ನ ಮಗಳ ಸಂಕಟ ಏನು ಅನ್ನೋದು. ನನ್ನ ಹೊಟ್ಟೆ ಉರಿ ಹಾಕುಂತೈತಿ, ನನ್ನ ಮಗಳು ಎಷ್ಟು ಸಂಕಟ ಪಡಾಕುಂತಾಳೆ ಅನ್ನೋದು ನನಗೆ ಗೊತ್ತೈತಿ. ಮೊದಲು ಕವಿತನ ಗಂಡನ ಜೊತೆ ಮಾತಾಡಿ ಬೇರೆ ಮನೆ ಮಾಡೋಂಗೆ ಏನಾರು ವ್ಯವಸ್ಥೆ ಮಾಡಬೇಕು.